ನನ್ನ ಹೆಸರು ವೆಂಕಟೇಶ್ ಅಂತ. ಸೊ DeLaval ಏರಿಯಾ ಮ್ಯಾನೇಜರ್ ಸೌತ್ ಇಂಡಿಯಾದು ನೋಡೋದು. ಸೊ ವೆಲ್ಕಮ್ ಟು DeLaval ಸ್ಟಾಲ್. DeLaval ಸ್ಟಾಲ್ಗೆ ಸುಸ್ವಾಗತ. ಸೊ ಇಲ್ಲಿ ನಾವು ಡೈರಿ ಫಾರ್ಮ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡ್ತೀವಿ. ಅಂದರೆ ಒಂದು ಹಸುವಿಂದ ಹಿಡಿದು ತುಂಬ ದೊಡ್ಡ ಫಾರ್ಮ್ ಲೈಕ್ 2,000 ಹಸು 3,000 ಹಸು ಇರೋ ಫಾರ್ಮ್ಗಳಿಗೂ ನಮ್ಮ ಸೊಲ್ಯೂಷನ್ಸ್ನ ಕೊಡ್ತೀವಿ. ಸೊ ನಮ್ಮ ಸೊಲ್ಯೂಷನ್ಸಲ್ಲಿ ಬಂದುಬಿಟ್ಟು ಹಾಲು ಕರೆಯೋ ಯಂತ್ರ, ಆಮೇಲೆ ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಯಂತ್ರ, ಮತ್ತು ಸಗಣಿ ಬೆಳೆಯೋದು, ಆಮೇಲೆ ಹಸುಗಳಿಗೆ ಫೀಡ್ ಹಾಕೋದು, ಆಮೇಲೆ ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ನಮಗೆ ಮ್ಯಾನ್ಯೂರ್ ಹ್ಯಾಂಡ್ಲಿಂಗ್ ಅಂದರೆ ಸಗಣಿನ ಪ್ರಾಪರಾಗಿ ಹ್ಯಾಂಡಲ್ ಮಾಡಿ, ಅಂದರೆ ಶೆಡ್ಡಿಂದ ತೊಗೊಂಡು ಅದನ್ನು ಮತ್ತೆ ಟ್ರೀಟ್ಮೆಂಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಅಂದರೆ ಬಯೋಗ್ಯಾಸ್ ಮಾಡಿ, ಬಯೋಗ್ಯಾಸ್ ಪವರ್ ಜನ್ರೇಟ್ ಮಾಡಿ, ಅದಾದಮೇಲೆ ಬರೋ ಸಗಣಿನ ವರ್ಮಿ ಕಾಂಪೋಸ್ಟು ಮತ್ತು ಪೌಡರು, ಅದರಿಂದ ಬರೋ ಗ್ರೇ ವಾಟರು ಅದೆಲ್ಲ ಸಪ್ರೇಟ್ ಮಾಡಿ, ಸೊ ಅದನ್ನು ಒಂದು ಒಳ್ಳೆ ರೀತಿ ಹ್ಯಾಂಡಲ್ ಮಾಡೋ ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಸೊ ನಾವು ಫಸ್ಟ್ ಇವಾಗ ಮಿಲ್ಕಿಂಗ್ ಮಷಿನಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮಲ್ಲಿ ಇದು ಹಾಲು ಕರೆಯೋ ಯಂತ್ರ ಅಂತ ಬರುತ್ತೆ. ಸೊ ಇದು ಒಂದು ಮಷಿನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಮಷಿನಿಂದ 2 ಮಷಿನು ಎಟ್ ಎ ಟೈಮು ಮತ್ತು 4 ಮಷಿನ್ ಎಟ್ ಎ ಟೈಮು ಆ ಥರ. ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಜರ್ಸಿ ಹಸುಗಳು ಮತ್ತು HF ಹಸುಗಳಿಗೆ ಒಂಥರ ಮಷಿನ್ ಇದೆ. ಆಮೇಲೆ ಗೀರ್ ಮತ್ತು ಎಮ್ಮೆಗೆ ವಿತ್ ಡಿಯೋವ್ಯಾಕ್ ಅಂತ ಹೇಳ್ತೀವಿ. ಸೊ ಡಿಯೋವ್ಯಾಕ್ ಮಷಿನ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ 10 ಹಸುವಿಂದ 50 ಹಸು ಇರೋ ಫಾರ್ಮ್ನವರೆಲ್ಲ ಯೂಸ್ ಮಾಡ್ಬೋದು. ಸೊ ಮಿನಿಮಮ್ 10 ಹಸು ಇರೋ ಫಾರ್ಮಲ್ಲಿ ಸಿಂಗಲ್ ಬಕೆಟ್ ಯೂಸ್ ಮಾಡಿದರೆ ಇದು ವಯಬಲ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಬಕೆಟ್ ಮಷಿನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಪವರ್ ಪ್ಯಾಕ್ ಬರುತ್ತೆ 1 HP. ಸೊ ಇದೇನು ಮಾಡುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ನಮ್ಮ ಈ ಮಿಲ್ಕಿಂಗ್ ಮಷಿನ್ ವರ್ಕ್ ಆಗುತ್ತೆ. ಸೊ ಇದು ಆ್ಯಸ್ ಪರ್ ISO ಸ್ಟ್ಯಾಂಡರ್ಡ್ ಅಂತ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ. ಸೊ ಅದ್ರ ಪ್ರಕಾರ ವ್ಯಾಕ್ಯೂಮ್ ಲೆವೆಲ್ ಇರುತ್ತೆ ಮತ್ತು ಪಲ್ಸೇಷನ್ ರೇಟ್ ಅಂದರೆ ಮಸಾಜಿಂಗ್ ರೇಟ್ ಅಂತ ಹೇಳ್ತೀವಿ. ಸೊ ಇಷ್ಟು ಪರ್ ಸೆಕೆಂಡ್ ಇಷ್ಟು ಮಸಾಜ್ ಆಗಬೇಕು ಅಂತ ಅದು ಇರುತ್ತೆ. ಆಮೇಲೆ ಹಾಲು ಕರೆಯೋದು, ತೊಟ್ಟಿಗೆಲ್ಲ ಹಾಕೋಕ್ಕೆ ಇದು ಹಾಲು ಕರೆಯೋದು, ಇದೆಲ್ಲ ಬಂದ್ಬಿಟ್ಟು ಫುಡ್ ಗ್ರೇಡ್ ಇರುತ್ತೆ. ಇವರು ಈ ಥರ ಸಿಂಬಲ್ ನೋಡಬೇಕು ನಾವು, ಫುಡ್ ಗ್ರೇಡ್. ಸೊ ಈ ಥರ ಎಲ್ಲ ಹಸು ಏನು ಟಚ್ ಆಗಿರುತ್ತೆ, ಹಾಲು ಎಲ್ಲೆಲ್ಲಿ ಟಚಲ್ಲಿ ಆಗುತ್ತೋ ಇದು ಬಂದ್ಬಿಟ್ಟು ಫುಡ್ ಗ್ರೇಡು. ಸೊ ಇವನ್ ನೀವು ಪೈಪ್ಗಳ ಮೇಲೂ ನೀವು ಫುಡ್ ಗ್ರೇಡ್ ಸಿಂಬಲ್ನ ನೋಡ್ಬೋದು. ಸೊ ಎಲ್ಲ ಫುಡ್ ಗ್ರೇಡ್ ಇರುತ್ತೆ. ಆಮೇಲೆ ಇದನ್ನು ಹಸುಗಳನ್ನ ಕರೆದಾದ್ಮೇಲೆ ಸೊ ಇದಕ್ಕೆ ಬೇಕಾಗಂಥ ಡಿಟರ್ಜೆಂಟ್ಗಳು ಸಪ್ಲೈ ಮಾಡ್ತೀವಿ. ಆಲ್ಕಲಿ ಡಿಟರ್ಜೆಂಟ್ ಅಂತ ಹೇಳ್ತೀವಿ, ಎಸಿಡಿಕ್ ಡಿಟರ್ಜೆಂಟ್ ಅಂತ ಹೇಳ್ತೀವಿ. ಸೊ ಅದರಿಂದ ಕಂಪ್ಲೀಟ್ ಎಲ್ಲ ಕ್ಯಾನ್ ಟ್ಯೂಬ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಅವಾಗೇನಾಗುತ್ತೆ, ಫ್ಯಾಟ್ ಅಕ್ಯುಮುಲೇಷನ್ ಆಗಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಮ ನಾರ್ಮಲ್ ಮಷಿನು HF ಮತ್ತು ಜರ್ಸಿಗೆ. ಸೊ ಆಮೇಲೆ ಎಮ್ಮೆಗಳಿಗೆ ಮತ್ತು ಗೀರು ನಾಟಿ ಹಸುಗಳಿಗೆ ಇದು ಯೂಸ್ ಮಾಡ್ತೀವಿ. ಇದರಲ್ಲಿ ಡಿಫ್ರೆನ್ಸ್ ಏನಂದರೆ ಡಿಯೋವ್ಯಾಕ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಹಾಲಲ್ಲಿ ಎಷ್ಟು ಫ್ಲೋ ಇದೆ ಅದ್ರ ಮೇಲೆ ಇದು ಮಸಾಜಿಂಗು ಮತ್ತು ಹಾಲು ಕರೆಯೋದು ಬೇಡ ಅಂತ ಇದು ಡಿಸೈಡ್ ಮಾಡುತ್ತೆ. ಸೊ ಹಾಲು ಇಲ್ಲ ಅಂದರೆ ಇದು ಓನ್ಲಿ ಮಸಾಜಿಂಗ್ ಮಾಡ್ತಾ ಇರುತ್ತೆ. ಹಾಲು ಬಂದಮೇಲೆ ಆಟೋಮೆಟಿಕ್ ಇದು ಮಿಲ್ಕಿಂಗ್ ಶಿಫ್ಟ್ ಆಗುತ್ತೆ. ಅವಾಗ ಮಾತ್ರ ಮಿಲ್ಕಿಂಗ್ ಮಾಡ್ತಾ ಇರುತ್ತೆ. ಹಾಲು ಬಂದಿಲ್ಲ ಅಂದರೆ ಮತ್ತೆ ಸ್ಟಾಪ್ ಮಾಡಿ ಓನ್ಲಿ ಮಸಾಜಿಂಗ್ ಮಾಡ್ತಾ ಇರುತ್ತೆ. ಸೊ ಇದು ನಾವು ಎಮ್ಮೆ ಮತ್ತು ನಾಟಿ ಹಸುಗಳಿಗೆ ಕೊಡೋದು. ಸರ್ ಇದು HF ಇದಾದರೆ 75,000 ಸರ್, ಇನ್ಸ್ಟಾಲೇಷನು GST ಎಲ್ಲ ಸೇರಿ. ಸೊ ಇದು ಬಂದ್ಬಿಟ್ಟು 88,000ವರೆಗೂ ಆಗುತ್ತೆ ಸರ್. ಇದು ಸರ್ ಇದು ಸಿಂಗಲ್ ಮಷಿನ್ ಬಂದ್ಬಿಟ್ಟು 1 ಅವರಲ್ಲಿ ನೀವು 8 ಹಸುವಿಂದ 10 ಹಸು ಕರಿಬೋದು ಸರ್ 1 ಅವರಲ್ಲಿ. ಅದೇ ಡಬಲ್ ಬಕೆಟ್ ಆದರೆ 16ರಿಂದ 20 ಹಸುನ ಕರಿಬೋದು. ಸೊ ಆ ಥರ. ಸೊ 10 ಇರೋ ಫಾರ್ಮರ್ ಬಂದ್ಬಿಟ್ಟು ಸೊ 1 ಅವರಲ್ಲಿ ಹಿ ಕ್ಯಾನ್ ಮಿಲ್ಕ್ 8 ಹಸುನ ಕರಿಬೋದು. ಸರ್ ನಮ್ಮ ಸರ್ವಿಸ್ ಎಲ್ಲ ನಮ್ಮ ಡೀಲರ್ಸ್ ಇದ್ದಾರೆ ಸರ್ ಆಲ್ ಓವರ್ ಕರ್ನಾಟಕ. ಸೊ ಇವಾಗ ನಾವು ಸೌತ್ ಕರ್ನಾಟಕಲ್ಲಿ ನೋಡಿದರೆ ಬೆಂಗಳೂರಲ್ಲಿ ಡೀಲರ್ ಇದ್ದಾರೆ, ಚಾಮರಾಜನಗರಲ್ಲಿದ್ದಾರೆ, ಮೈಸೂರಲ್ಲಿದ್ದಾರೆ. ಸೊ ಎಲ್ಲ ಮಿಷನ್ ಸಪ್ಲೈ ಬಂದ್ಬಿಟ್ಟು ಸಪ್ಲೈಯಿಂದ ಹಿಡಿದು ಇನ್ಸ್ಟಾಲೇಷನು ಮತ್ತು ಸರ್ವಿಸು, ಆಮೇಲೆ ಡೇ ಟು ಡೇ ಬೇಕಾಗುವಂತಹ ಕನ್ಸ್ಯೂಮೇಬಲ್ಗಳು, ಈ ಡಿಟರ್ಜೆಂಟ್ಗಳಾಗಲಿ, ರಬ್ಬರ್ ಟ್ಯೂಬ್ಸ್ಗಳಾಗಲಿ, ಸೊ ಇದೆಲ್ಲ ಅವ್ರ ಹತ್ರ ಸಿಗುತ್ತೆ. ಸೊ ಅವರೇ ಸರ್ವಿಸ್ ಡೋರ್ ಸ್ಟೆಪ್ ಸರ್ವಿಸೇ ಕೊಡ್ತಾರೆ. ಸೊ ಆ ಥರ ಎಲ್ಲ ಇದೆ ಸರ್. ಸರ್ ಇದು ಫಸ್ಟ್ ಬಂದ್ಬಿಟ್ಟು ನೀಟಾಗಿ ಕ್ಲೀನ್ಲಿನೆಸ್ ಸರ್, ಫಸ್ಟು ಕ್ಲೀನ್ಲಿನೆಸ್ ಇಂಪಾರ್ಟೆಂಟು. ಹಾಲು ಕರೆಯೋರ ಕೈಗಳು ಕ್ಲೀನಾಗಿರಬೇಕು, ಮತ್ತು ಈ ಮಷಿನ್ ಏನು ಕರೆದಾದ್ಮೇಲೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು ಸರ್. ಸೊ ಮಷಿನ್ ಹಾಲು ಕರೆದಾದ್ಮೇಲೆ 1 ಅವರ್ 2 ಅವರ್ ಕ್ಲೀನೇ ಮಾಡಲ್ಲ, ಹಾಗೆ ಇಡ್ತಾರೆ. ಅವಾಗೇನಾಗುತ್ತೆ, ಹಾಲು ಗಟ್ಟಿ ಆಗಿಬಿಡುತ್ತೆ ಪೈಪಲ್ಲಿ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಮತ್ತೆ ನಮಗೆ ಜಾಸ್ತಿ ಡಿಟರ್ಜೆಂಟು, ಜಾಸ್ತಿ ನೀರು, ಜಾಸ್ತಿ ಡಿಟರ್ಜೆಂಟ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ, ಬಿಸಿ ನೀರು ಆ ಥರ. ಸೊ ಆಗಿಂದಾಗೆ ಕ್ಲೀನ್ ಮಾಡಿಬಿಟ್ರೆ ನೀವು ಮಷಿನ್ ಒಳ್ಳೆ ರೀತಿಯಿಂದ ಇರುತ್ತೆ. ಸೊ ನಾವು ಕೈ ಎಲ್ಲ ಪ್ರಾಪರಾಗಿ ಕ್ಲೀನ್ ಇದ್ದರೆ ಒಂದು ಹಸುವಿಂದ ಇನ್ನೊಂದು ಹಸುಗೆ ಏನಾದರೂ ಡಿಸೀಸ್ ಮಸ್ಟೈಟಿಸ್ ಆ ಥರ ಇದ್ದರೆ ಕೆಚ್ಚಲು ಬಾವು ಅದು ಟ್ರಾನ್ಸ್ಫರ್ ಆಗೋಲ್ಲ. ಸೊ ಮಷಿನ್ ಹಾಲು ಕರೆದಾದ್ಮೇಲೆ ಸೊ ಹಸುಗಳ ಟೀಟ್ ಅಂತ ಏನು ಕರಿತೀವಲ್ಲ, ತೊಟ್ಟನ್ನು ಮೊಲೆಯನ್ನು ಎದ್ದಬೇಕು ಸರ್. ಅದು ಇದು ನ್ಯಾಚುರಲ್ ಸೊಲ್ಯೂಷನ್ ಬರುತ್ತೆ, ಮಸ್ಟೈಟಿಸ್ ಪ್ರಿವೆನ್ಷನ್ ಸೊಲ್ಯೂಷನ್ ಅಂತ ಹೇಳಿ, ಕೆಚ್ಚಲು ಬಾವು ಆಗದೇ ಇರೋ ಥರ ತಡ್ಕೊಳ್ಳೋಕ್ಕೆ. ಸೊ ಇದರಲ್ಲಿ ಈ ಕಪ್ಪಲ್ಲಿ ಹಾಕಿಬಿಟ್ಟು ನಾವು ತೊಟ್ಟಿಗೆಲ್ಲ ಅದ್ತೀವಿ ಸರ್ ಈ ಥರ. ಸೊ ಅದ್ದಿದಾಗ ಏನಾಗುತ್ತೆ, ಈ ಥರ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಲೇಯರ್ ಫಾರ್ಮು ಒಂದು 4 ಅವರ್ಸ್ವರೆಗೂ ಇರುತ್ತೆ. ಸೊ ಅದರಿಂದ ಹೊರಗಡೆಯಿಂದ ಬರೋ ಬ್ಯಾಕ್ಟೀರಿಯಾಗಳಾಗಲಿ, ಬೇರೆ ಪ್ಯಾಥೋಜನ್ಗಳಾಗಲಿ
ಅದಕ್ಕೆ ಅಟ್ಯಾಕ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಟೀಟ್ ಎಂಡ್ಗಳು ಮುಚ್ಕೊಳ್ಳುತ್ತೆ. ಸೊ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಟೀಟ್ಗೆ. ಸೊ ಅದರಿಂದ ನಾವು ಮಸ್ಟೈಟಿಸ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಇದು 1 ಹಸು ಅಥವಾ 2 ಹಸು ಇರೋರು ಆಲ್ಮೋಸ್ಟ್ 1 ವರ್ಷವರೆಗೂ ಯೂಸ್ ಮಾಡ್ಬೋದು ಒಂದು ಬಾಟ್ಲಿ. ಸೊ ಇದು ಡಿಪ್ ಕಪ್ಪು. ಆಮೇಲೆ ನಾವು ಕರೆಕ್ಟಾಗಿ ಫಾರ್ಮು ವರ್ಕ್ ಆಗ್ತಾ ಇದೆಯೋ ಇಲ್ವೋ, ಮಸ್ಟೈಟಿಸ್ ಎಲ್ಲ ಕಂಟ್ರೋಲಲ್ಲಿ ಇದೆಯೋ ಇಲ್ವೋ ಅನ್ನೋಕ್ಕೆ ನಾವು 15 ದಿವಸಕ್ಕೆ ಒಂದ್ಸರಿ ಅಥವಾ ತಿಂಗಳಿಗೆ ಒಂದ್ಸರಿ CMT ಟೆಸ್ಟ್ ಮಾಡ್ಬೇಕು ಸರ್ ಎಲ್ಲ ಹಸುಗಳಿಗೆ. ಸೊ ಇಲ್ಲಿ ಎಲ್ಲ ತೊಟ್ಟಿಂದ 4 ಕಡೆನೂ ಸ್ಯಾಂಪಲ್ ತೊಗೊಳ್ತೀವಿ. ಸೊ ಇದ್ರ ಒಳಗಡೆ ರಿಯೇಜೆಂಟ್ನ ಇಲ್ಲಿ ಹಾಕಿ ಸ್ವಲ್ಪ ಹೊತ್ತು ಈ ಥರ ರೊಟೇಷನಲ್ ಮಾಡಬೇಕು ಸರ್, ಎಲ್ಲ ಇದನ್ನು ಮಾಡಬೇಕು. ಸೊ ಆವಾಗ ನಮಗೆ ಇಲ್ಲಿ ಇದನ್ನು ಸ್ವಲ್ಪ ಆ್ಯಂಗಲಲ್ಲಿ ಹಿಡಿದಾಗ ಸೊ ನಮಗೆ ಇಲ್ಲಿ ಜೆಲ್ ಫಾರ್ಮೇಷನ್ ಆಗುತ್ತೆ, ಗಟ್ಟಿ ಆಗುತ್ತೆ ಹಾಲು. ಯಾವ ತೊಟ್ಟಲ್ಲಿ ಮಸ್ಟೈಟಿಸ್ ಆಗಿದೆ, ಕೆಚ್ಚಲ್ವಾವ್ ಆಗಿದೆ, ಸೊ ಆ ತೊಟ್ಟಿಂದು ಜಲ್ಲಿ ಆಗಿರುತ್ತೆ. ಸೊ ಅದನ್ನು ನೋಡ್ಕೊಂಬಿಟ್ಟು ಅಡ್ವಾನ್ಸಲ್ಲೇ ನಾವು ಟ್ರೀಟ್ಮೆಂಟ್ ಮಾಡಿಬಿಡ್ಬೋದು. ಅವಾಗ ಏನಾಗುತ್ತೆ, ನಮಗೆ ಜಾಸ್ತಿ ಖರ್ಚು ಬರೋಲ್ಲ. ಅಂದರೆ ನಾವು ಕೆಚ್ಚಲ್ವಾವನ್ನ ಪ್ರಿವೆಂಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮಗೆ ಹಾಲು ಕೆಚ್ಚಲ್ವಾವ್ ಆದಾಗ ನಮಗೆ ಹಾಲು ಕಡಿಮೆ ಆಗುತ್ತೆ, ಮತ್ತು ಹಸು ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಸೊ ಮತ್ತು ನಮಗೆ ಅದಕ್ಕೆ ತಗೊಳ್ಳೋಂಥ ಮೆಡಿಸಿನ್ ಖರ್ಚು ಉಳಿಯುತ್ತೆ. ಸೊ ಇದು ನೀವು ನೋಡಿದರೆ ಇದು ಒಂದು ನಿಮಗೆ 700 ರೂಪಾಯಿ ಒಂದು ವರ್ಷಕ್ಕೆ 2 ಹಸುಗೆ. ಆಮೇಲೆ ಇದು ಬಂದುಬಿಟ್ಟು 300 ರೂಪಾಯಿ. ಸೊ ಟೋಟಲ್ 1 ಇಯರಲ್ಲಿ ನೀವು 1-1.5 ಸಾವಿರ ಖರ್ಚು ಮಾಡಿದರೆ ಇದು CMT ಕಿಟ್ ಅಂತ ಏನು ಹೇಳಿದ್ನಲ್ಲ ಸರ್. ಸೊ ಇದನ್ನು ಯೂಸ್ ಮಾಡೋದು ಡಯಾಗ್ನೋಸ್ ಮಾಡ್ಬೋದು. ಅಂದರೆ ಸಬ್ ಕ್ಲಿನಿಕಲ್ ಅಂತ ಹೇಳ್ತೀವಿ, ಕ್ಲಿನಿಕಲ್ಲು ಸಬ್ ಕ್ಲಿನಿಕಲ್ ಅಂದರೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಕೆಚ್ಚಲ್ವಾವು. ಸೊ ಅದನ್ನು ನಾವು ಇದ್ರ ಮುಖಾಂತರ ನಾವು ಕಂಡುಹಿಡ್ಕೊಂಬಿಟ್ಟು ಅದಕ್ಕೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ. ನಾವು ಕೆಚ್ಚಲ್ವಾವನ್ನ ಅವಾಯ್ಡ್ ಮಾಡ್ಬೋದು ಆ ಥರ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಸರ್. ಇದು ನಮ್ಮ ಎಲ್ಲ ರೈತರು ಇದನ್ನು ಮಾಡಬೇಕು ಆ್ಯಕ್ಚುಲಿ. ಒಂದೊಂದು ಕಡೆ ಎಲ್ಲ ರೈತರು ಹಾಲಿನ ಡೈರಿ ಕಡೆಯಿಂದನೇ ಇದೆಲ್ಲ ಸಪ್ಲೈ ಮಾಡ್ತಾರೆ. ಸೊ ರೆಗ್ಯುಲರಾಗಿ ರೈತರು ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಂದೊಂದು ಹತ್ರ ನಾವೇ ಎಜುಕೇಟ್ ಮಾಡಿ ಈ ಥರ ಯೂಸ್ ಮಾಡಿ ಅಂತ ಹೇಳಿ ಇದನ್ನೆಲ್ಲ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಮತ್ತು ಇದು ಕೆಮಿಕಲ್ ಅಲ್ಲ, ಇದು ನ್ಯಾಚುರಲ್ ಫಾರ್ಮುಲೇಷನ್, ಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ ಹಾಲಲ್ಲಿರೋ ಲ್ಯಾಕ್ಟಿಕ್ ಆ್ಯಸಿಡಿಂದನೇ ತಯಾರಿಸಿರುವಂತಹ ಒಂದು ಪ್ರೊಟೆಕ್ಷನ್ ಇದು ಬ್ಯಾರಿಯರ್. ಸೊ ಇವಾಗ ಇದು ನಮ್ಮ ಮಷಿನ್ಗಳು ವರ್ಕ್ ಆಗೋದು ಬಂದ್ಬಿಟ್ಟು ಈ ವ್ಯಾಕ್ಯೂಮ್ ಪಂಪಿಂದ. ಈ ವ್ಯಾಕ್ಯೂಮ್ ಪಂಪ್ ಬಂದ್ಬಿಟ್ಟು ಮೋಟರ್ ಅಟ್ಯಾಚ್ ಆಗಿರುತ್ತೆ ಇದಕ್ಕೆ. ಸೊ ಅದು 1 HP ಮತ್ತು 2 HP ಅಂತ ಬರುತ್ತೆ. ಸೊ 1 HP ಬಂದ್ಬಿಟ್ಟು ಅಪ್ ಟು 2 ಬಕೆಟ್ವರೆಗೂ ನೀವು ಹಾಲು ಕರಿಬೋದು. ಸೊ 2 HP ಮೋಟರ್ ಇದ್ದರೆ ನೀವು 4 ಬಕೆಟ್ವರೆಗೂ ಹಾಲು ಕರಿಬೋದು. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಇದು ಏನು ಶಾಕ್ ಪ್ರೂಫು ಮತ್ತು ವಾಟರ್ ಪ್ರೂಫ್ ಪ್ರೊಟೆಕ್ಷನ್ ಬರುತ್ತೆ ಸರ್ ಇದರಲ್ಲಿ. ಆಮೇಲೆ ಓವರ್ ಹೀಟ್ ಪ್ರೊಟೆಕ್ಷನ್ ಅಂತ ಬರುತ್ತೆ. ಸೊ ಇದೆಲ್ಲ ಸ್ಟಾರ್ಟರ್ ಎಲ್ಲ ಇದೆಲ್ಲ ನಿಮ್ದು ಏನಾದ್ರು ವೋಲ್ಟೇಜ್ ಜಾಸ್ತಿ ಆದರೆ ಕಟ್ ಆಫ್ ಆಗಿಬಿಡುತ್ತೆ, ಹೀಟ್ ಜಾಸ್ತಿ ಆದರೆ ಆಟೋಮೆಟಿಕ್ ಕಟ್ ಆಫ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಮೋಟ್ರಿಗೂ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ನಿಮ್ಮ ಮಷಿನ್ಗೂ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇಲ್ಲಾಂದ್ರೆ ಏನಾಗುತ್ತೆ, ವೋಲ್ಟೇಜ್ ಜಾಸ್ತಿ ಬಂದುಬಿಟ್ರೆ ನಾರ್ಮಲ್ ಮಷಿನ್ ಇದ್ದರೆ ಸೊ ವೈಂಡಿಂಗ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಓವರ್ ಹೀಟಾಗಿ ವೇನ್ ಸುಟ್ಟೋಗ್ಬಿಡುತ್ತೆ. ಸೊ ನಿಮ್ಮ ಮಷಿನ್ ಸ್ಟಾಪ್ ಆಗಿಬಿಡುತ್ತೆ ಅವಾಗ. ಸೊ ಈ ಥರ ಪ್ರಾಪರಾಗಿ IP ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಸೊ ಆ ಇದರಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ಹಾಂ, ಇದಕ್ಕೆ ಆಮೇಲೆ ಇದು ಬಂದ್ಬಿಟ್ಟು ಪವರಿಂದ ಆಪ್ರೇಟ್ ಆಗುತ್ತೆ, ಸಿಂಗಲ್ ಫೇಸು. ಸೊ ಇದನ್ನು ನೀವು ಪವರ್ ಇಲ್ಲ ಅಂತಂದರೆ ಆವಾಗ ನೀವು ಇಲ್ಲಿ ಕ್ಯಾಪಲ್ಲಿ ನೀವು ಪುಲಿ ಅರೇಂಜ್ಮೆಂಟ್ ಮಾಡ್ಕೋಬೋದು ಸರ್, ಈ ಕಡೆ ಸೈಡು. ಸೊ ಇಲ್ಲಿ ಪುಲಿ ಅರೇಂಜ್ಮೆಂಟ್ ಮಾಡ್ಕೊಂಡು ನೀವು ಒಂದು ಇಂಜಿನ್ ಹಾಕೋಬೋದು ಸರ್, ಡೀಸೆಲ್ ಇಂಜಿನ್ ಹಾಕೋಬೋದು, ಪೆಟ್ರೋಲ್ ಇಂಜಿನು ಹಾಕೊಂಬಿಟ್ಟು ಅದರಿಂದ ಆಪ್ರೇಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಬೇಡ ಅಂದರೆ ನಮಗೆ ಇನ್ವರ್ಟರ್ ಬರುತ್ತೆ ಸರ್, ಇನ್ವರ್ಟರಿಂದನೇ ಯೂಸ್ ಮಾಡ್ಬೋದು UPS ಇಂದ. ಇಲ್ಲ ಅಂದರೆ ನೀವು ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ಬೇಕಂದ್ರೆ ನಮಗೆ ಹೋಂಡಾ ಇದು ಬರುತ್ತೆ ಸರ್, ಜನರೇಟರ್ ಬರುತ್ತೆ. 5 KV ಜನರೇಟರ್ ತೊಗೊಂಡ್ಬಿಟ್ರೆ ಸೊ ನೀವು ಮಷಿನು ಯೂಸ್ ಮಾಡ್ಬೋದು, ಮತ್ತು ಚಾಫ್ ಕಟ್ರ್ ಯೂಸ್ ಮಾಡ್ಬೋದು. ಮತ್ತು ಇಲ್ಲ ಅಂದರೆ ರೈತರ ಜಮೀನಲ್ಲಿ ಎಲ್ಲ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದರೆ ಸೊ ಯು ಕ್ಯಾನ್ ಯೂಸ್ ಇಟ್ ಫಾರ್ ಲೈಟಿಂಗಿಗೂ ಯೂಸ್ ಮಾಡ್ಬೋದು ಸರ್, ಹೋಂಡಾ ಜನರೇಟರ್ ತೊಗೊಂಡ್ರೆ. ಸೊ ಇದು ಮಲ್ಟಿಪರ್ಪಸ್ ಯೂಸ್ ಮಾಡೋದು. ಈ ಇಂಜಿನ್ ಹಾಕೊಂಡ್ಬಿಟ್ರೆ ಬರೀ ಇದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ಇನ್ವರ್ಟರ್ ಮಾಡ್ಕೊಂಡ್ರೆ ಇದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ನೀವು ಜನರೇಟರ್ ತೊಗೊಂಡ್ರೆ ಏನಾಗುತ್ತೆ, ನೀವು ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು. ನೀವು ಪಂಪ್ ಯೂಸ್ ಮಾಡ್ಬೋದು, ಚಾಫ್ ಕಟ್ರ್ ಯೂಸ್ ಮಾಡ್ಬೋದು, ಮಷಿನ್ ಯೂಸ್ ಮಾಡ್ಬೋದು, ಮತ್ತು ಮನೆ ಲೈಟಿಂಗ್ಗಳಿಗೂ ಯೂಸ್ ಮಾಡ್ಬೋದು ಇದು ಸರ್. ಸೊ ಇದು ಬಂದ್ಬಿಟ್ಟು ನಮಗೆ ನಾಟಿ ಹಸುಗಳು, ಎಮ್ಮೆ ಮತ್ತು ನಮ್ಮ ಈ ಸೀಮೆ ಹಸು ಬರುತ್ತಲ್ಲ, ಜರ್ಸಿ, HF ಇದಕ್ಕೆಲ್ಲನೂ ಯೂಸ್ ಮಾಡ್ಬೋದು ನಾವು. ಸರ್ ಇದು ಮಷಿನ್ ಬಂದ್ಬಿಟ್ಟು 1 year ವ್ಯಾರಂಟಿ. ಬಟ್ ಈ ಮಷಿನ್ಗಳು ನಮ್ದು ಆಲ್ರೆಡಿ ಮಾರ್ಕೆಟಲ್ಲಿ 105 years ಕಂಪ್ಲೀಟ್ ಮಾಡಿದೆ. ಸೊ ಇಂಡಿಯಾದಲ್ಲಿ ನಾವು 40 ವರ್ಷದಿಂದ ಕೊಡ್ತಾ ಇದ್ದೀವಿ ಸರ್ ಈ ಮಷಿನ್ಗಳು. ಸೊ ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ರೈತರು ಬಂದ್ಬಿಟ್ಟು ಇದಕ್ಕೆ ಸಿಲ್ವರ್ ಜುಬ್ಲಿ ಎಲ್ಲ ಮಾಡಿದ್ದಾರೆ ಮಷಿನ್ಗಳದು. ಸೊ ನಮ್ಮ ಮಷಿನ್ ಏನಂದರೆ ಇದು ಲಾಂಗೆಸ್ಟ್ ಲೈಫ್ ಬರುತ್ತೆ. ಸೊ ರಿಲಯಬಲ್ ಮಷಿನು. ಮತ್ತು ನಿಮಗೆ ಸ್ಪೇರ್ ಪಾರ್ಟ್ ಆಗಲಿ ಯಾವುದೇ ಆಗಲಿ, ನೀವು 10 ವರ್ಷ ಮಷಿನ್ ಹಾಗೆ ಇಟ್ಬಿಟ್ಟು 12ನೇ ವರ್ಷಕ್ಕೆ ನೀವು ಯೂಸ್ ಮಾಡಬೇಕಂದ್ರೆ ನಿಮಗೆ ಎಲ್ಲ ಸ್ಪೇರ್ ಪಾರ್ಟು ಸಿಗುತ್ತೆ. ಸೊ ಯಾವುದೂ ಇದಾಗಲ್ಲ. ಮತ್ತು ರೀಸೇಲ್ ವ್ಯಾಲ್ಯೂ ಒಳ್ಳೆಯದಿದೆ. ಸೊ ಜನ ನಮ್ಮ ಮಷಿನ್ಗಳನ್ನ ಕೊಂಡ್ಕೋತಾರೆ, ಇವನ್ ಸೆಕೆಂಡ್ ಹ್ಯಾಂಡಲ್ಲೂ ಕೂಡ. ಸೊ ರೀಸೇಲ್ ವ್ಯಾಲ್ಯೂ ಇದೆ ಸರ್. ಇದು 25 ಲೀಟ್ರ್ ಕ್ಯಾನ್ ಬರುತ್ತೆ. ಸೊ ಯೂಶ್ವಲಿ ನಮ್ಮ ಹಸುಗಳು HF ಹಸುಗಳು ಬಂದ್ಬಿಟ್ಟು 12 ಲೀಟ್ರ್ 15 ಲೀಟ್ರ್ ಕೊಡುತ್ತೆ. ಸೊ ಪೀಕಲ್ಲಿದ್ದಾಗ 20 ಲೀಟರ್ವರೆಗೂ ಕೊಡುತ್ತೆ. ಸೊ ಅಷ್ಟನ್ನು ಇದು ಹ್ಯಾಂಡಲ್ ಮಾಡುತ್ತೆ.
ಸೊ ಅದಾದಮೇಲೆ ನಾವು ವೇಟ್ ಮಾಡಿ ಆಮೇಲೆ ನಾವು ಮತ್ತೊಂದು ಹಸುಗೆ ಹೋಗ್ಬೋದು. ಸರ್ ನಮ್ಮ DeLaval ಮಷಿನ್ ಸರ್, ಇದು 100 ವರ್ಷ ಪ್ಲಸ್ಸಿಂದ ನಾವು ಮಾರ್ಕೆಟಲ್ಲಿ ಇದು ನಮ್ಮ ಮಷಿನ್ ಇದೆ. ಮತ್ತು ನಾವು ಇಂಡಿಯಾದಲ್ಲಿ 40 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಸ್ಟಮರ್ಗಳು ಬಂದುಬಿಟ್ಟು ಎಲ್ಲ ಸಿಲ್ವರ್ ಜುಬ್ಲಿ ಎಲ್ಲ ಮಾಡಿದ್ದಾರೆ. ಸೊ ನಮ್ಮ ಮಷಿನ್ದು ಏನಂದರೆ ನಾವು 5 ಸ್ಟಾರ್ ಬೆನಿಫಿಟ್ಸ್ ಕೊಡ್ತೀವಿ ಸರ್. 5 ಸ್ಟಾರ್ ಬೆನಿಫಿಟ್ ಏನಪ್ಪ ಅಂದರೆ 20% ಮೋರ್ ಪರ್ಫಾರ್ಮೆನ್ಸ್. ಮಾರ್ಕೆಟಲ್ಲಿರೋರು ಯಾವುದೇ ಮಷಿನ್ ಆಗಲಿ ಇದನ್ನು ಮಾಡಿದರೆ ನಮ್ಮ ಮಷಿನ್ಗಳೇನೆಂದರೆ 20% ಮೋರ್ ಪರ್ಫಾರ್ಮ್ ಮಾಡುತ್ತೆ, ಅಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಮತ್ತು 40% ಪವರ್ ಸೇವಿಂಗ್, ಅಂದರೆ 40% ನಮಗೆ ಪವರ್ ಸೇವಿಂಗ್ ಆಗುತ್ತೆ. ಸೊ ಇವಾಗ ನಮಗೆ ಏನಾದರೂ ಒಂದು 5,000 ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾಯಿದೆ, ಒಂದು ಯಾವುದೋ ಒಂದು ಮೋಟ್ರ್ ಯೂಸ್ ಮಾಡ್ತಾಯಿದೆ ಅಂದರೆ, ಸೊ ನಮ್ಮ ಮಷಿನಿಂದ ನಿಮಗೆ ಅದರಲ್ಲಿ 50% ಸೇವಿಂಗ್ ಆಗುತ್ತೆ. ಸೊ ಅಂದರೆ ನಮ್ಮದು ಪವರ್ ಕನ್ಸಂಪ್ಷನ್ ತುಂಬ ಕಡಿಮೆ ಯೂಸ್ ಮಾಡುತ್ತೆ ನಮ್ಮ ಮಷಿನ್ಗಳು. ಆಮೇಲೆ ಇನ್ನೊಂದು 50% ಮೋರ್ ಮಷಿನ್ ಲೈಫ್. ಸೊ ನಾವು ಯಾವುದೇ ಮಷಿನ್ ತೊಗೊಂಡ್ರು 5 ವರ್ಷ 10 ವರ್ಷ ಅಂತ ಒಂದು ಲೈಫ್ ಇರುತ್ತೆ. ಸೊ ನಮ್ಮ ಮಷಿನ್ಗಳೇನೆಂದರೆ 20 ವರ್ಷ 30 ವರ್ಷ ಆದ್ರೂ ಸೊ ದೇ ಆರ್ ರೋಬಸ್ಟ್. ಸೊ ಟೈಮಲ್ಲಿ ರಬ್ಬರ್ ಲೈನರ್ಗಳನ್ನ ನಾವು ಚೇಂಜ್ ಮಾಡ್ತಾಯಿದ್ರೆ ಸೊ ನೀವು ಏನಂದರೆ 20 ರಿಂದ 30 ವರ್ಷವರೆಗೂ ನೀವು ನಮ್ಮ ಮಷಿನ್ನ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ 100% ಪೀಸ್ ಆಫ್ ಮೈಂಡ್, ಅಂದರೆ ರೈತರು ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಹಾಗೂ ಇದನ್ನೇ ಬೇಕಾಗಿಲ್ಲ. ಪೀಸ್ ಆಫ್ ಮೈಂಡ್ ಅಂದರೆ ನಮ್ಮ ಸರ್ವಿಸ್ ಇಂಜಿನಿಯರ್ಸ್ ಇರ್ತಾರೆ, ಡೀಲರ್ಸ್ ಇರ್ತಾರೆ. ಸೊ ಯಾವುದೇ ಟೈಮಲ್ಲಿ ಸರ್ವಿಸ್ ಬೇಕಂದ್ರೂ ಸಿಗುತ್ತೆ, ಯಾವುದೇ ಟೈಮಲ್ಲಿ ಸ್ಪೇರ್ ಪಾರ್ಟ್ ಬೇಕಂದ್ರೂ ಸಿಗುತ್ತೆ. ಸೊ ಡಿಸ್ಕಂಟಿನ್ಯೂ ಆಯಿತು ಮಾಡಲು ಇದು ಇಲ್ಲ ಅದು ಇಲ್ಲ ಅಂತ ಏನು ಇರೋದಿಲ್ಲ. ಸೊ ನಮ್ಮದು ತುಂಬ ಹಳೆ ಕಂಪ್ನಿ ಇರೋದ್ರಿಂದ, ಸೊ ಆಮೇಲೆ ಈ ಮಾಡೆಲ್ 100 ಇಯರ್ಸ್ ಕಂಪ್ಲೀಟ್ ಮಾಡಿರೋದ್ರಿಂದ ಸೊ ಈ ಪಾರ್ಟ್ಗಳಾಗಲಿ ಯಾವುದೇ ನಮ್ಮ ಭಾರತದಲ್ಲೇ ಆಗಲಿ ಅಥವಾ ವಿಶ್ವದಲ್ಲೇ ಆಗಲಿ ಯಾವುದೇ ಕೋಣೆಯಲ್ಲೂ ನಿಮಗೆ ನಮ್ಮ ಸ್ಪೇರ್ ಪಾರ್ಟ್ಗಳು ಸಿಗುತ್ತೆ. ನಮಸ್ತೆ, ನಮ್ಮ ಹೆಸರು ಮಹೇಶ್ ಕುಮಾರ್ ಅಂತ. ನಾವು DeLaval ಕಂಪ್ನಿ ಡೀಲರು, ಕರ್ನಾಟಕ ಡೀಲರು. ಸೊ ಕರ್ನಾಟಕದಲ್ಲಿ ನಾವು ಮಿಲ್ಕಿಂಗ್ ಮಿಷಿನ್ಸ್ ಇದೆಲ್ಲ ಸಪ್ಲೈ ಮಾಡ್ತಾಯಿದ್ದೀವಿ ಆಲ್ ಓವರ್ ಕರ್ನಾಟಕ. ಸೊ ಇವಾಗ ಈ ಮಿಲ್ಕಿಂಗ್ ಮಿಷಿನ್ದು ಮೇಂಟೆನೆನ್ಸ್ ಹಿಂಗೆ, ಅದರದ್ದು ರಿಪೇರಿ, ಅದರದ್ದು ಏನು ಕಾಸ್ಟ್ ಬರುತ್ತೆ, ಮೇಂಟೆನೆನ್ಸ್ ಕಾಸ್ಟ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದು ಪವರ್ ಪ್ಯಾಕು. ಇದರಲ್ಲಿ ಮೇಂಟೆನೆನ್ಸ್ ಏನಿದೆ ಅಂತಂದರೆ ಓನ್ಲಿ ಆಯಿಲ್ಲು, ವ್ಯಾಕ್ಯೂಮ್ ಪಂಪ್ ಅಂತ ಬರುತ್ತೆ. ಇದಕ್ಕೆ ವ್ಯಾಕ್ಯೂಮ್ ಪಂಪ್ ಆಯಿಲ್ ಹಾಕಬೇಕಾಗುತ್ತೆ. ಈ ವ್ಯಾಕ್ಯೂಮ್ ಪಂಪ್ ಆಯಿಲು ಈ ಕಪ್ಪಲ್ಲಿ ಹಾಕಬೇಕಾಗುತ್ತೆ. ಈ ಕಪ್ಪಲ್ಲಿ ಹಾಕಿದ್ರೆ ಇದು ರನ್ನಿಂಗಲ್ಲಿ ಒಳಗಡೆ ತೊಗೋತಾರೆ, ಈ ಟ್ಯೂಬ್ ಮುಖಾಂತರ ಒಳಗಡೆ ಹೋಗ್ತಾ ಇರುತ್ತೆ. ಇದು 1 ಅವರ್ಗೆ ಹಾರ್ಡ್ಲಿ 10 ml ತೊಗೊಳುತ್ತೆ ಅಷ್ಟೇ. ಇದು ಮೇಂಟೆನೆನ್ಸು 1 ಅವರ್ ರನ್ ಮಾಡಿದ್ರೆ 10 ml ತೊಗೊಳುತ್ತೆ. ಸೊ ಇದು 1 ಲೀಟ್ರ್ ಬಂದು ಅಪ್ ಟು ನಿಮಗೆ ಒಂದು 45 ಡೇಸ್ ಬರುತ್ತೆ, ಒಂದು 45 to 50 ಡೇಸ್ ಬರುತ್ತೆ. ಸೊ ಇದು ಕಪ್ಪಲ್ಲಿ ಖಾಲಿ ಇದು ಒಂದು ಸಲ ಫಿಲ್ ಮಾಡಬೇಕಾಗುತ್ತೆ. ಇದು ಫಿಲ್ ಮಾಡಿದ್ರೆ ಇದರಿಂದ ಒಳಗಡೆ ಹೋಗ್ತಾ ಇರುತ್ತೆ. ಇಲ್ಲಿ ಖಾಲಿ ಆಗ್ತಿದ್ದಂಗೆ ಇದನ್ನ ಮತ್ತೆ ರೀಫಿಲ್ ಮಾಡಬೇಕು. ಇದು ಒಳಗಡೆ ಹೋಗಿದ ಆಯಿಲ್ ಬಂದು ಈ ಟ್ಯೂಬ್ ಮುಖಾಂತರ ಇಲ್ಲಿಗೆ ರಿಟರ್ನ್ ಬರುತ್ತೆ. ಇದೇ ವೇಸ್ಟೇಜ್ ಆಯಿಲ್, ಅದನ್ನು ತೆಗೆದು ಆಚೆಗೆ ಹಾಕಬೇಕಾಗುತ್ತೆ. ಸೊ ಹಂಗಾಗಿ ನೀವು ಅದು 1 ಅವರ್ ರನ್ ಮಾಡಿದ್ರೆ ಹಾರ್ಡ್ಲಿ 10 ml ತೊಗೊಳುತ್ತೆ ಅಷ್ಟೇ. 10 ml ಅಷ್ಟೇ ಆಯಿಲ್ ಕನ್ಸಪ್ಷನ್ ಆಗುತ್ತೆ, ಜಾಸ್ತಿ ಏನೂ ಆಗೋಲ್ಲ. 10 ml ಕನ್ಸಪ್ಷನ್ ಆಗುತ್ತೆ. ತುಂಬ ಲೋ ಕಾಸ್ಟ್ ಆಯಿಲಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಇದು ಪವರ್ ಸಪ್ಲೈ ಬಂದು 230 ವೋಲ್ಟೇಜ್ ಪವರ್ ಸಪ್ಲೈ ಬೇಕಿರುತ್ತೆ. ನಿಮ್ಮ ಕರೆಂಟ್ ಕನ್ಸಪ್ಷನ್ ಕೂಡ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ. ಸೊ ಮನೆ ಕರೆಂಟಿಗೆ ಯೂಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಇದು ಲೈನರ್ಸ್, ಇದರಲ್ಲಿ ಇದು ಕೆಚ್ಚಲಿಗೆ ಫಿಕ್ಸ್ ಮಾಡ್ತಾ ಇದ್ದೀವಿ. ಹಾಲು ಕರಿಯೋದಕ್ಕೆ ಯೂನಿಟು ಫಿಕ್ಸ್ ಆಗುತ್ತೆ. ಇದ್ರದ್ದು ರೀಪ್ಲೇಸ್ಮೆಂಟ್ ಬಂದು ಈಗ 2500 ಹಸು ಕರೆದಾದ ಮೇಲೆ ಈ ಲೈನರ್ಸ್ ಬಂದು ರೀಪ್ಲೇಸ್ ಮಾಡಬೇಕಾಗುತ್ತೆ. ಇದು ಈ ಥರ ಬರುತ್ತೆ ಲೈನರ್ಸ್, ಇದು ಈ ಥರ ಬರುತ್ತೆ, ಸ್ಪೇಸ್ ಬರುತ್ತೆ. ಇದನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ. 2500 ಹಸು ಕರೆದ ಮೇಲೆ ರೀಪ್ಲೇಸ್ ಮಾಡಬೇಕಾಗುತ್ತೆ. ಮತ್ತು ಇದು ಮಿಲ್ಕ್ ಟ್ಯೂಬ್. ಈ ಮಿಲ್ಕ್ ಟ್ಯೂಬ್ ಬಂದು 2 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡಬೇಕಾಗುತ್ತೆ, 2 ವರ್ಷಕ್ಕೆ ಒಂದ್ಸಲ. ಮತ್ತು ಈ ರಬ್ಬರ್ ಪಾರ್ಟ್ಸ್ ಎಲ್ಲ ಸೇಮು ಇದರೊಳಗಡೆ ಇರುತ್ತೆ. ರಬ್ಬರ್ ಪಾರ್ಟ್ಸು, ಗ್ಯಾಸ್ಕೆಟ್ ಇದೆಲ್ಲ ಇರುತ್ತೆ. ಇದೆಲ್ಲ ನಿಮಗೆ 2 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಇದು ರೆಗ್ಯುಲರಿ ಇದನ್ನ ಆಫ್ಟರ್ ಮಿಲ್ಕಿಂಗ್ ಹಾಲೆಲ್ಲ ಕರೆದಾದ ಮೇಲೆ ಇದನ್ನ ನೀರಿಂದ ವಾಶ್ ಮಾಡಬೇಕಾಗುತ್ತೆ. 2 ದಿನ 3 ದಿನಕ್ಕೆ ಒಂದ್ಸಲ ಇದಕ್ಕೆ ಬ್ರಷ್ ಇರುತ್ತೆ. ಈ ಬ್ರಷಲ್ಲಿ ಹಾಕ್ಕೊಂಡು ಈ ಜಾಗದಲ್ಲೆಲ್ಲ ಹಾಕ್ಕೊಂಡು ವಾಶ್ ಮಾಡಬೇಕಾಗುತ್ತೆ. ಬ್ರಷಲ್ಲಿ ವಾಶ್ ಮಾಡಿದ್ರೆ ಅದರಲ್ಲಿ ಹಾಲು ಜುಡ್ಡು, ಕೆನೆ ಇದರ ಜುಡ್ಡೆಲ್ಲ ಫ್ಯಾಟ್ಸ್ ಎಲ್ಲ ರಿಮೂವ್ ಆಗುತ್ತೆ, ಈಸಿಲಿ ರಿಮೂವ್ ಆಗುತ್ತೆ. ಹಾಲು ಕರೆದಾದ ಮೇಲೆ ಅಲ್ಲ ಇದರೊಳಗೆ ಬರುತ್ತೆ, ಕ್ಯಾನ್ ಒಳಗೆ ಬಂದು ಫಿಲ್ ಆಗುತ್ತೆ. ಇದನ್ನು ನಾವು ಬೇರೆ ಕ್ಯಾನ್ಗೆ ಡಂಪ್ ಮಾಡ್ಕೋತೀವಿ. ಇದ್ರದ್ದು ಮೇಂಟೆನೆನ್ಸ್ ಇಷ್ಟೇ ಇರುತ್ತೆ, ಎಕ್ಸ್ಟ್ರಾಗಿ ಏನು ಇದ್ರಲ್ಲಿ ಮೇಂಟೆನೆನ್ಸ್ ಇರೋಲ್ಲ. ನಾರ್ಮಲಿ ಡೈಲಿ ಇದು ವಾಶ್ ಮಾಡೋದೇ ಇದರಲ್ಲಿ ತುಂಬ ಮೇಂಟೆನೆನ್ಸ್ ಇರೋದು. ಇದು ಒಳಗಡೆ ಅಷ್ಟೇ ರಬ್ಬರ್ ಇದೆ ಆಗಲೇ ಹೇಳಿದ್ನಲ್ಲ, ಇದು 2500 ಹಸು ಆದಮೇಲೆ ಚೇಂಜ್ ಮಾಡಬೇಕು. ಟೋಟಲಿ 4 ಸೆಟ್ ಬರುತ್ತೆ. 1 2 3 4 ಒಂದು ಸೆಟ್ ಬರುತ್ತೆ. ಈ ಟ್ಯೂಬ್ ಎಷ್ಟು ನಿಲ್ತಿರುತ್ತೋ ಅಷ್ಟು ಲೆಂತ್. ಇದ್ರ ಟ್ಯೂಬ್ ಕಾಸ್ಟ್ ನಿಮಗೆ 1500 ರೂಪಾಯಿ ಬರುತ್ತೆ. ಈ ಲೈನರ್ ಕಾಸ್ಟು 4ರಿಂದ 1500 ಬರುತ್ತೆ. ಇದು ಮೀಟ್ರು, 1 ಮೀಟ್ರಿಗೆ ನಿಮ್ಗೆ 500 ರೂಪಾಯಿ ಬರುತ್ತೆ. 1 ಮೀಟ್ರಿಗೆ ನಮಗೆ ರಿಕ್ವೈರ್ಮೆಂಟ್ ಇರೋದು 1.5 ಮೀಟ್ರ್ ಅಥವಾ 2 ಮೀಟ್ರ್ ಬೇಕಾಗುತ್ತೆ ಅಷ್ಟೇ. ಸೊ ಇಷ್ಟೇ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್. ಇಯರ್ಲಿ ಒಂದು ಮೇಂಟೆನೆನ್ಸ್ ಕಾಸ್ಟ್ ಅಂತಂದರೆ ಇಷ್ಟೇ ಇರುತ್ತೆ ನಿಮಗೆ. ಆಲ್ಮೋಸ್ಟ್ ಒಂದು 1800, 1500, ಇದು ಒಂದು 500, ಅಲ್ಲಿಗೆ 2000 ರೂಪಾಯಿ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ ನಿಮಗೆ. 1 ವರ್ಷಕ್ಕೆ 2000ರಿಂದ 3000 ರೂಪಾಯಿ ಕಾಸ್ಟ್ ಅಷ್ಟೇ ಬರುತ್ತೆ 1 ವರ್ಷಕ್ಕೆ. ಇದು ಬಂದು
ದೇಸಿ ಕೌಸ್ಗಳಿಗೆ, ದೇಸಿ ಅಂದರೆ ಈಗ ನಾಟಿ ಹಸುಗಳಾದ್ರೆ ಗಿರ್ ಹಸು ಆದರೂ ಸರಿ, ಮುರಾ ಬಫಲ್ಲೋ ಆದರೂ ಸರಿ, ಎಮ್ಮೆಗಳಿಗೆ ದೇಸಿ ಕೌಸ್ಗಳೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಸೇಮ್ ಅಷ್ಟೇ ಮೇಂಟೆನೆನ್ಸು, ಸೇಮ್ ಇದರಲ್ಲೂ ಅಷ್ಟೇ ಲೈನರ್ಸ್ ಅಷ್ಟೇ ಇರುತ್ತೆ. ಸೇಮ್ ಇದು ಲೈನರ್ಸ್ ಅಂತ ಹೇಳ್ತೀವಿ. ಇದನ್ನು ನೀವು 2500 ಹಸು ಕರೆದಾದ ಮೇಲೆ ಸೇಮ್ ಆ್ಯಸಿಡೀಸ್ ಅದರಲ್ಲಿ ಹೆಂಗೆ ಚೇಂಜ್ ಮಾಡ್ಕೋದ್ರೆ ಇದರಲ್ಲಿ ಹಂಗೆ ಚೇಂಜ್ ಮಾಡೋಕ್ಕಾಗುತ್ತೆ. ರಬ್ಬರ್ ಪಾರ್ಟ್ಸ್ ಏನಿದೆ ಸೇಮ್ ಅಷ್ಟೇ. ಇದು ಲೈನರ್ಸ್ ಅಷ್ಟೇ 2500 ಹಸು, ಮತ್ತು ಮಿಲ್ಕ್ ಟ್ಯೂಬ್ ಬಂದು ಇಯರ್ಲಿ 1 ವರ್ಷ 2 ವರ್ಷಕ್ಕೆ ಒಂದು ಸಲ ಚೇಂಜ್ ಮಾಡ್ಕೊತಾ ಇರ್ತೀರ ಅಷ್ಟೇ. ಇದರಲ್ಲೂ ಮೇಂಟೆನೆನ್ಸ್ ಕಾಸ್ಟ್ ಇದ್ರಲ್ಲಿ ತುಂಬ ಕಡಿಮೆನೇ ಬರುತ್ತೆ. ಇದರಲ್ಲಿ ಮೇಂಟೆನೆನ್ಸ್ ಅಂದರೆ ನಿಮ್ಮದೇ ಅದು ಜಸ್ಟ್ ಡೈಲಿ ಆಫ್ಟರ್ ಹಾಲೆಲ್ಲ ಕರೆದಾದ ಮೇಲೆ ನೀರಿಂದ ವಾಶ್ ಮಾಡಿಕೊಂಡು ಬೇರೆ ಬಿಸಿನೀರಿಂದ ವಾಶ್ ಮಾಡಿಕೊಂಡು ಅದಕ್ಕೆ ಡಿಟರ್ಜೆಂಟ್ ಬರುತ್ತೆ, ಡಿಟರ್ಜೆಂಟ್ ಹಾಕ್ಕೊಂಡು ವಾಶ್ ಮಾಡ್ಕೊಂಡ್ಕಂದ್ರೆ ಇದ್ರ ಲೈಫ್ ಬಂದು ಲಾಂಗ್ ಲೈಫ್ ಬರುತ್ತೆ, ಜಾಸ್ತಿ ದಿನ ಬರುತ್ತೆ ಇದ್ರ ಲೈಫ್.